ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮಮ್ಮ ಫಿಶ್ ಮಾಡ್ತಾ ಇದ್ದಾರೆ. ಬನ್ನಿ ಗಾಯ್ಸ್, ನೋಡೋಣ ಹೇಗೆ ಮಾಡ್ತಾರೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಗಾಯ್ಸ್, ಫಿಶ್ಶು ರೆಡಿ ಇದೆ, ಕಟ್ ಮಾಡ್ಕೊಂಬಂದಾಗಿದೆ. ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಅದಕ್ಕೆ ಹಳದಿ ಪೌಡ್ರ್ ಹಾಕ್ಬಿಟ್ಟು ಇಟ್ಟಿದ್ದೀವಿ, ಸ್ಮೆಲ್ಲೆಲ್ಲ ಹೋಗಲಿ ಅಂತ. ಆಮೇಲೆ ಪುದೀನ ಇದೆ, ಆಮೇಲೆ ಕಾಯಿ ಇದೆ, ಇದೆಲ್ಲ ರೆಡಿ ಮಾಡ್ಕೋತವ್ರು ನಮ್ಮಮ್ಮ. ಏನು ಮಾಡ್ತೀಯಮ್ಮ ಇವತ್ತು ಫಿಶಲ್ಲಿ? ಫಿಶ್ಶು ಸಾರಾ ಇಲ್ಲ ಫಿಶ್ಶು ಕರಿ ಇಲ್ಲ ಫ್ರೈಯಾ? ಏನು ಮಾಡ್ತೀಯಮ್ಮ? ಫಿಶ್ಶು ಸಾರು, ಮೀನು ಸಾರು, ಗಟ್ಟಿ ಸಾರು. ಗಟ್ಟಿ ಸಾರು, ಗಟ್ಟಿ ಸಾರು, ತಿಳಿ ಸಾರು ಅಂತೆಲ್ಲ ಇರ್ತದಲ್ಲ ಮೀನಲ್ಲಿ. ಮೀನು ಸಾರು. ಈರುಳ್ಳಿ ಎಷ್ಟು ಹಾಕ್ತೀಯಾ? ಮೂರು ಹಾಕ್ಬೇಕಾ? ಈರುಳ್ಳಿ 3, ಒಂದು ಒಗ್ಗರಣೆಗೆ 2 ರುಬ್ಬಕ್ಕೆ. ನೀನು ಯಾವಾಗ ಫಿಶ್ ಮಾಡಿದ್ದು ಫಸ್ಟ್ ಟೈಮು? ಎಷ್ಟನೇ ಊರಲ್ಲಿ ಇರ್ಬೇಕಾದ್ರೆ ತಾನೆ? ನಾನು ಎಷ್ಟು ಮದುವೆ ಆದ್ಮೇಲೆ ಕಲ್ತಿದ್ದ ಅಡುಗೆ ಎಲ್ಲ ಮುಂಚೆನೇ ಕಲ್ತಿದ್ದ? ಫಸ್ಟೇ ಕಲ್ತಿದ್ದೆ. ಹೌದಾ? ಹಂಗಾರೆ ನೀನು ಪಂಟ್ರು, ನೀನು ಅಡುಗೆ ಮಾಡೋದ್ರಲ್ಲಿ. ತಾಯವ ಎಲ್ಲ ಕಳಿಸ್ಬಿಟ್ಟವಳು ನಿಂಗೆ? ಅವಳೇನು ಕಲಿಸಿಲ್ಲ, ಮತ್ತೆ ಕಲ್ತ್ಕೊಂಡಿದ್ದು. ಹಾಂ ಡವು ಡವ್ ಏನಿಲ್ಲ, ಹಾಂ ನಾವೇ ನೋಡಿ ನೋಡಿ ಕಲ್ತ್ಕೊಂಡಿದ್ದು. ಹಾಂ ಸರಿ. ಏನು ಕಲಿಸ್ಕೊಟ್ಟಿಲ್ಲ, ಅವಳು ಕೆಲಸ ನಿಂಗೆ ಸೊಸೆ ಬರೋಳಿಗೆ ಅಡುಗೆ ಕಲ್ತಿರ್ಬೇಕಾ ಕಲ್ತಿರ್ಬಾರ್ದಾ? ಕಲ್ತಿದ್ರೆ ಚಂದ, ಕಲ್ತಿಲ್ಲ ಅಂದರೆ ಕಲ್ಸ್ಕೊಡೋದು. ನಿಧಾನ ಕಲ್ಸ್ಕೊಡೋದು. ಈಗಿನ ಹುಡುಗಿರಿ ಆರಾಮ ಅಡುಗೆ ಕಲ್ತಿರ್ತಾರೆ, ಎಲ್ಲ ಝೊಮ್ಯಾಟೊ ಸ್ವಿಗ್ಗಿ ಅನ್ಕೊಂಡಿರ್ತಾರೆ. ಎಲ್ಲ ಕಲ್ತಿರ್ತಾರೆ, ಯಾಕೆ ಮೊಬೈಲ್ ಯಾರಮ್ಮ ಕಲ್ತಿರ್ತಾರೆ? ನಾನಂತ ಯಾರನ್ನೂ ನೋಡಿಲ್ಲ. ಯೂಟ್ಯೂಬಲ್ಲಿ ನೋಡಿ ಎಲ್ಲ ಅವರೇ ಕಲ್ತಿರ್ತಾರೆ. ಅಂದರೆ ಇಷ್ಟು ಈಗ ನೀವುಗಳು ಮಾಡೋ ಥರ ಅವ್ರಿಗೆ ಮಾಡೋಕ್ಕಾಗಲ್ಲ ಅಂತ ನಾನು. ನಮಗಿಂತ ಟೇಸ್ಟಾಗಿ ಮಾಡ್ತಾರೆ ಈಗ ಅವರೆಲ್ಲ. ನನಗೇನು ಡೌಟೇ. ಮಾಡಿರೋ ಅಡುಗೆಗೆ ಉಪ್ಪು ಖಾರ ಹಾಕಕ್ಕೆ ಬಂದರೆ ಸಾಕು ಅವ್ರಿಗೆ. ಎಲ್ಲ ಮಾಡ್ತಾರೆ, ಅಂದರೆ ಮಾಡಕ್ಕೆ ಬರಲ್ಲ ಅಂತ ಒಟ್ಟಿನಲ್ಲಿ ಮಾಡ್ಕೊಂಡಿರ್ತಾರೆ. ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಮಸಾಲೆ ರುಬ್ಬಕ್ಕೆ ರೆಡಿ ಮಾಡ್ಕೋತವ್ರು ನಮ್ಮಮ್ಮ. ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು, ಪುದೀನ ಅದು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ, ಬೆಳ್ಳುಳ್ಳಿ ಅದು ಕೂಡ ರುಚಿಗೆ ತಕ್ಕಷ್ಟು. ಗಾಯ್ಸ್, ಶುಂಠಿ ಕೆಚ್ಕೋಬೇಕು, ಅದು ಕೂಡ ರುಚಿಗೆ ತಕ್ಕಷ್ಟು ತೆಚ್ಕೊಳ್ಳಿ. ಮತ್ತು ಒಳಗಡೆ ಹಾಕೋರೆ ರುಬ್ಬಕ್ಕೆ ಕಾಯಿ ಚೆಚ್ಕೋತವ್ರೆ. ಗಾಯ್ಸ್, ಮಸಾಲೆ ಗಟ್ಟಿಗಾಗಲಿ ಅಂತ ನಾವು ಇದೆಲ್ಲ ಹಾಕಿರೋದಂತೆ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ ಗಾಯ್ಸ್. ಆ್ಯಕ್ಚುಲಿ ಏನು ಗೊತ್ತಾ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ನಮ್ಮಮ್ಮ ಮಸಾಲೆ ಗಟ್ಟಿ ಮಾಡೋಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರೋದು. ಇದೆಲ್ಲ ಹಾಕ್ಬೇಡ ಅಂತ ಬೈತವ್ರೆ. ಗಟ್ಟಿ ಸಾರು ಮಾಡೋಕ್ಕೆ, ಮಸಾಲೆ ಜಾಸ್ತಿ ಮಾಡೋಕ್ಕೆ ಹಾಕ್ತವ್ರೆ ನಮ್ಮಮ್ಮ. ಮೆಣಸು ಹಾಕೋಬೇಕಂತ ಸ್ವಲ್ಪ. ಈರುಳ್ಳಿ ಬೆಳ್ಳುಳ್ಳಿಗೆ ಸ್ವಲ್ಪ ಮೆಣಸು ಹಾಕೊಳ್ಳಿ. ಕಾಳು ಮೆಣಸು, ಆ ಪೆಪ್ಪರ್ ತಾನೆ, ಬ್ಲ್ಯಾಕ್ ಪೆಪ್ಪರು. ಕಾಯಿ ತುರಿ ಸ್ವಲ್ಪ ಹಾಕೊಳ್ಳಿ ಗಾಯ್ಸ್. ನೋಡಿ, ಹುಣಸೆಹಣ್ಣು. ಇದು ನಮ್ಮ ಹತ್ರ ಇರೋ ಮೀನು ಬಂದ್ಬಿಟ್ಟು 1.5 kg ಮೀನಿದೆ, ಅದಕ್ಕೆ ನಾವು ಇಷ್ಟು ಹಾಕೋತಾ ಇದ್ದೀವಿ. ನೋಡ್ಬೋದು, ನಿಮ್ಮ ಹತ್ರ ಎಷ್ಟು kg ಇರುತ್ತೋ ಅಷ್ಟಕ್ಕೆ ತಕ್ಕಷ್ಟು ನೀವು ಮಾಡ್ಕೊಳ್ಳಿ ಮಸಾಲೆನ. ಆಮೇಲೆ ಜಾಸ್ತಿ ಮಾಡ್ಕೊಂಬಿಟ್ಟು ನಮಗೆ ಕಮೆಂಟಲ್ಲೆಲ್ಲ ಬ್ಯಾಡ್ ಕಮೆಂಟೆಲ್ಲ ಹಾಕಬೇಡಿ. ಸ್ವಲ್ಪ ಟೊಮೊಟೊ ಕಟ್ ಮಾಡ್ಕೋತವ್ರೆ, 3 ಪೀಸ್ ಟೊಮೊಟೊ 1.5 kgಗೆ. ನೀವು 1 kg ಇದ್ದರೆ 2 ಅಲ್ವೇನಮ್ಮ? 1 kg ಇದ್ದರೆ 2 ಸಾಕಲ್ವ ಟೊಮೊಟೊ? ಹುಣಸೆಹಣ್ಣ ನೀರಲ್ಲಿ ನೆನೆಸ್ಬೇಕು ಹುಳಿ ಮಾಡ್ಕೊಳ್ಳೋಕ್ಕೆ. ನೋಡ್ಬೋದು ಇಲ್ಲಿ ನಮ್ಮಮ್ಮ ನೆನೆಸಿಟ್ಟವ್ರೆ. ಕೆಲಸ ಮಾಡಿ ಬಂದು ಸುಸ್ತಾಗಿ ನಮ್ಮ ಅಪ್ಪನೂ ಮಲ್ಕೊಬಿಟ್ಟವ್ರೆ, ನನ್ನ ತಮ್ಮನೂ ಮಲ್ಕೊಬಿಟ್ಟವನೆ. ಇಬ್ಬರು ಮಲ್ಗಿಬಿಟ್ಟವ್ರೆ. ಇಲ್ಲ ಅಂದಿದ್ರೆ ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೋತಿದ್ದೆ. ಅವರಿಬ್ಬರು ಮಲಗಿರೋದಕ್ಕೆ ನಾನು ನಮ್ಮ ಅಮ್ಮನ ಜೊತೆ ಒಳಗಡೆ ಹೋಗಿ ಫಿಶ್ ಹೆಂಗೆ ಮಾಡ್ತಾರೆ ಅನ್ನೋದನ್ನ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಈಗ ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ಮಲಗಿದಾರಲ್ವ, ನಿಂಗೆ ತೋರಿಸ್ತೀನಿ. ಗೈಸ್, ನೀವು ಇಲ್ಲಿ ನೋಡ್ಬೋದು, ದಿನ ನಾವು ಹಾಲು ಕಾಯಿಸ್ತೀವಲ್ಲ, ಅದರಲ್ಲಿ ಕೆನೆ ಇಟ್ಟು ನಮ್ಮಮ್ಮ ಬೆಣ್ಣೆ ತೆಗಿತವ್ರೆ. ನೀವು ಈ ಥರ ಟ್ರಿಕ್ಸ್ನ ಯೂಸ್ ಮಾಡ್ಬೋದು ಮನೆಯಲ್ಲಿ. ಕೆನೆ ಬರುತ್ತಲ್ಲ, ಡೈಲಿ ಒಂದೊಂದು ಅದನ್ನ ಎತ್ತಿಡಿ. ಆಮೇಲೆ ಎಷ್ಟು ದಿನಕ್ಕಮ್ಮ ಇದು? 10 ದಿವಸಕ್ಕೆ 1 ಸೇರು ಬೆಣ್ಣೆ ಬರುತ್ತೆ. 10 ದಿನಕ್ಕೆ 1 ಸೇರು ಬೆಣ್ಣೆ ಬರುತ್ತಂತೆ. ಅಂದರೆ ನಮ್ಮದು 1 ಲೀಟ್ರು
ಹಾಲನ್ನ ಡೈಲಿ ಅದ್ರಲ್ಲಿ ಬರೋ ಕೆನೆ ಎಲ್ಲ ಇದು ಮಾಡ್ತಾರೆ. ಇದು ಎಣ್ಣೆ ಹಾಕೊಂಡವ್ರು ಈಗ ನಮ್ಮಮ್ಮ. ಆಮೇಲೆ ಈರುಳ್ಳಿ ಒಗ್ಗರಣೆ. ಎಣ್ಣೆ ಎಲ್ಲ ಬೆಂದಾದ್ಮೇಲೆ ಒಗ್ಗರಣೆಗೆ ಈರುಳ್ಳಿ ಹಾಕೊಂಡವ್ರು ಈಗ. ಎಣ್ಣೆ ಕಾದಿರೋದು. ಕಾದಿರೋ ಎಣ್ಣೆಗೆ ಈರುಳ್ಳಿ ಹಾಕೊಂಡವ್ರೆ ನೋಡ್ಬೋದು. ಆವಾಗಲೇ ಗಮ್ ಅಂತೈತೆ. ಬರೀ ಈರುಳ್ಳಿ ಫ್ರೈ ಆಗ್ತಾರೆ. ಈರುಳ್ಳಿ ಫ್ರೈ, ಈರುಳ್ಳಿ ಕೆಂಪಾದ್ಮೇಲೆ ಈರುಳ್ಳಿ ಕೆಂಪಾಗಿರೋದಕ್ಕೆ ಗಮ್ ಅಂತೈತೆ ಆ್ಯಕ್ಚುಲಿ. ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗೆ ಫ್ರೈ ಆದಮೇಲೆ ರುಬ್ಬಿರೋ ಮಸಾಲೆ ಹಾಕೊತಾರಂತೆ. ಇದು ಮಸಾಲೆ ನೋಡ್ಬೋದು. ನೋಡಿ ಮಸಾಲೆ ಇದೆ, ಇದನ್ನು ಹಾಕ್ತಾರೆ. ನೋಡಿ ಈರುಳ್ಳಿ ಇಷ್ಟು ಕೆಂಪಾಗೋವರೆಗೂ ಫ್ರೈ ಮಾಡ್ತಾನೆ ಇರಿ. ನೋಡಿ ಇಷ್ಟು ಕೆಂಪಾದ್ಮೇಲೆ ಮಸಾಲೆ ಹಾಕ್ತಾರೆ ಈಗ ನಮ್ಮಮ್ಮ. ಹಾಕಮ್ಮ ಮಸಾಲೆ, ದೇವರ ಹೆಸ್ರು ಹೇಳ್ಕೊಂಡು ಹಾಕಮ್ಮ. ಮಸಾಲೆ ಹಾಕಾಯಿತು ಗಾಯ್ಸ್. ಇನ್ನೇನು ಮೀನು ಬರುತ್ತೀಗ. ಮಸಾಲೆ ಬೇಯಬೇಕು. ತಿರುಗಿಸೋಣ ಬನ್ನಿ. ಸ್ವಲ್ಪ ನೀರು ಮಸಾಲೆಗೆ. ಮಸಾಲೆ ನೋಡ್ತೀರಾ, ಇದು ಡ್ರೈ ಮಸಾಲೆ. ಬೆಂದಾದ್ಮೇಲೆ ತೋರಿಸ್ತೀನಿ ಸಾರು ಹೆಂಗಾಗುತ್ತೆ ಅಂತ. ನೋಡಿ ಇದೇ ಸಾರಾಗೋದು ಬೆಂದಮೇಲೆ. ಸಾಕು ಬಿಡಮ್ಮ, ಇಷ್ಟಾಗ್ತೀಯಾ? ಹಾಂ ಮುಳುಗ್ಬೇಕಲ್ಲ ಅಷ್ಟೇ. ಓಹೋ, ಮೀನು ಮುಳುಗಬೇಕು, ಇಲ್ಲಾಂದರೆ ಬೇಯಲ್ಲ. ಜೀವ ಆಗ್ಬಿಟ್ರೆ ಕಷ್ಟ ವಾಪಸ್ಸು. ನಾನು ಹಿಂದೆ ನೋಡ್ಬೋದು ಹಳ್ಳಿ ಪವರ್ ಸ್ಟಾರ್ಟ್ ಆಗಿದೆ. 8:30 ಆಯ್ತಲ್ಲ ಹಳ್ಳಿ ಪವರು. 8:30 9:00ವರೆಗೂ. ಆಮೇಲೆ ಹಳ್ಳಿ ಪವರ್ ನೋಡಾದ್ಮೇಲೆ ನಮ್ಮನೇಲಿ ನೋಡೋದು ಎಲ್ಲ ಬಿಗ್ ಬಾಸ್ ನೋಡ್ತೀವಿ. ಎಷ್ಟು ನಿಮಿಷ ಬೇಯಿಸ್ಕೋಬೇಕಮ್ಮ ಇದನ್ನ ಮಸಾಲೆನ? ಬೇಯಬೇಕು ಅರ್ಧ ಗಂಟೆ ಬೇಯಿಸ್ಕೋಬೇಕಂತೆ ಬೆಂದಕ್ಕೆ. ಕಮ್ಮಿ ಊರಿಲಿ. ಆಮೇಲೆ ಹಂಗೆ ಡೈರೆಕ್ಟ್ ಮೀನು ಹಾಕೋದಾ? ಉಪ್ಪು ಹಾಕೋದು ಅಷ್ಟೇ, ಹುಳಿ ಬಿಡೋದು ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ ಮೀನು ಸಾರು ರೆಡಿ. ಇಷ್ಟೇ ಗಾಯ್ಸ್, 5 ನಿಮಿಷದ ಕೆಲಸ. ಮಸಾಲೆ ಇನ್ನೂ ಬೆಂದಿಲ್ಲ, ಬೇಯ್ತಾ ಇದೆ. ನೋಡಿ ಈ ಥರ ಆಗಿದೆ. ಬೆಂದಮೇಲೆ ಈ ಥರ ಆಗುತ್ತೆ. ಪಕ್ಕದಲ್ಲಿ ಮುದ್ದೆ ಇಟ್ಟವ್ರೆ, ರೆಡಿ ಮಾಡ್ಕೋತವ್ರು ನಮ್ಮಮ್ಮ. ಹುಣಸೆಹಣ್ಣು ಹುಳಿ. ಆ್ಯಕ್ಚುಲಿ ಇದೇ ಟೇಸ್ಟ್ ಕೊಡೋದು ಮೀನಿಗಲ್ವಾ, ತುಂಬ ಜಾಸ್ತಿ. ಹುಳಿ, ಬೆಳ್ಳುಳ್ಳಿ, ಮೆಣಸು ಇದು ಕರೆಕ್ಟಾಗಿ ಹಾಕಿರಬೇಕು ರುಚಿಗೆ ತಕ್ಕಷ್ಟು. ಇಲ್ಲಾಂದರೆ ಸರಿಯಾಗಿ ಆಗಲ್ಲ ಮೀನು ಸಾರು. ಉಪ್ಪು ಹಾಕೋತಾ ಇದ್ದಾರೆ ಸ್ವಲ್ಪ. ಆಮೇಲೆ ಉಪ್ಪು ಹಾಕೊಂಡ್ಮೇಲೆ ತಿರುಗಬೇಕಲ್ವ ನಮ್ಮ ಇದನ್ನ. ತಿರುಗೋದು. ಹಂಗೆ ಪಕ್ಕದಲ್ಲಿ ಮುದ್ದೆನೂ ರೆಡಿ ಮಾಡ್ಕೋತಾವೆ ನಮ್ಮ ಮುದ್ದೆಗೆ. ಈಗ ಸೀಟ್ ಹಾಕಾಯ್ತು, ರೆಡಿ ಆಗ್ತಾಯಿದೆ. ಉಪ್ಪು ಬರೋವರೆಗೂ ಬೇಯಿಸ್ಬೇಕು. ಫುಲ್ಲು ಮರಳಬೇಕಿದು ಅಲ್ವ ನಮ್ಮ? ಸ್ಮೆಲ್ ಹೋಗ್ಬೇಕಂತೆ. ಮಸಾಲೆ ಸ್ಮೆಲ್ಲಾ? ಮಸಾಲೆ ಸ್ಮೆಲ್ ಫುಲ್ಲು ಹೋಗ್ಬೇಕಂತೆ. ಹುಳಿ ಆಮೇಲೆ ಕೊನೆಯಲ್ಲೂ ಏತಾನೆ. ಸರಿ ಹುಳಿ ರೆಡಿ ಆಯಿತು ನೋಡಿ ಗಾಯ್ಸ್. ಹುಳಿ ರೆಡಿ ಆಗಿದೆ ಗಾಯ್ಸ್. ನೀವು ಯಾವತ್ತಾದರೂ ಮೀನು ಸಾರು ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಾಗಿತ್ತು. ಔಟ್ ಆಫ್ 10 ಎಷ್ಟು ಸ್ಟಾರ್ ನಿಮ್ಗೆ ನೀವೇ ಕೊಟ್ಕೋತೀರಾ? ನಾನು ಆ್ಯಕ್ಚುಲಿ ಬ್ಯಾಚುಲರೆಲ್ಲ ಇರಬೇಕಾದ್ರೆ ನಮ್ಮ ರೂಮ್ಸ್ಲೆಲ್ಲ ನಾನು ಚಿಕನ್ ಮಾಡಿದ್ದೆ. 2-3 ಸಲ ಮಾಡಿದ್ದೀನಿ. ಆಮೇಲೆ ನಾನು ಮತ್ತು ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ವಿ. ಜಿಮ್ಗೆ ಹೋಗಿ ಬಂದಮೇಲೆ ನಾವು ಒಂದು 100 ಗ್ರಾಮು 150 ಗ್ರಾಮು ಚಿಕನ್ ತರ್ತಿದ್ವಿ. ಅದನ್ನು ನೀರಲ್ಲಿ ಬರೀ ನೀರು ಪ್ಲೈನ್ ವಾಟ್ರಲ್ಲಿ ಬಾಯ್ಲ್ ಮಾಡ್ಕೊಂಡು ಉಪ್ಪು ಆಮೇಲೆ ಮೆಣಸಿನ ಪುಡಿ, ಪೆಪ್ಪರ್ ಪೌಡ್ರ್ ಇದನ್ನು ಹಾಕ್ಕೊಂಡು ತಿಂತಾಯಿದ್ವಿ ನಿಜವಾಗ್ಲೂ. ಯಾಕಂದರೆ ಪ್ರೋಟೀನ್ ಸಿಗಲಿ ಅಂತ. ನೀವು ಆ ಥರ ಏನಾದರೂ ಇದ್ದರೆ ನಿಮ್ಮ ಲೈಫಲ್ಲಿ ಆ ಥರ ಏನಾದರೂ ನಿಮ್ಮ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಕಮೆಂಟಲ್ಲಿ ಶೇರ್ ಮಾಡಿ. ಅಮ್ಮ ಉಪ್ಪು ಗೊತ್ತಾಯ್ತು ಕಣಮ್ಮ. ಹಾಂ ಬೇಯ್ಬೇಕು ಇನ್ನೂ ಚೆನ್ನಾಗಿ ಬೇಯ್ಬೇಕಂತೆ. ನೋಡಿ ಉಪ್ಪು ಈ ಥರ ಉಪ್ಪು ಬರುತ್ತೆ ನೋಡ್ಕೊಳ್ಳಿ. ಈ ಥರ ಚೆನ್ನಾಗಿ ಉಪ್ಪು ಬರೋವರೆಗೂ ಬೇಯಿಸ್ಕೊಳ್ಳಿ. ಈ ಕಡೆ ಮುದ್ದೆನೂ ಆಗ್ತಾಯಿದೆ ಜೊತೆಗೆ. ಆ ಕಡೆ ನಮ್ಮಮ್ಮ ಪಾತ್ರೆನೂ ತೊಳ್ಕೊತವ್ರೆ. ಮಲ್ಟಿ ಟಾಸ್ಕಿಂಗ್ ನಮ್ಮಮ್ಮ. ಈ ಥರ ಕುದಿ ಬರುತ್ತೆ. ಈ ಥರ ಕುದಿ ಬಂದ್ರೂ ನೀವು ಅದಕ್ಕೆಲ್ಲ ಎದುರುಬೇಡಿ. ಇನ್ನೂ ಕುದಿಸ್ಕೊಳ್ಳಿ ಚೆನ್ನಾಗೆ. ಏನು ಎದ್ರಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಬೇಯಬೇಕಂತೆ. ಎದ್ರೋದು ಮ್ಯಾಟ್ರಲ್ಲ, ಚೆನ್ನಾಗಿ ಬೇಯಬೇಕು. ನನ್ನ ಕ್ಯಾಮ್ರಾಗೆಲ್ಲ ಬರ್ತಾಯಿದೆ ಹೋಗಿ. ಏನು ಗೊತ್ತಾ, ನಮ್ಮಮ್ಮ ಏನಾದರೂ ಹೋಟ್ಲು ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಈ ಥರ ಅಡುಗೆ ಈ ಥರ ನಂಗೆ ಮಾಡೋಕ್ಕೆ ಬರೋಲ್ಲ ಅಂತ ಇಲ್ವೇ ಇಲ್ಲ. ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ಮಸಾಲೆ ಟೇಸ್ಟ್ ಉಪ್ಪು ಸಾಕ ಅಂತ ಟೇಸ್ಟ್ ನೋಡ್ತಾರೆ ನಮ್ಮಮ್ಮ. ಕರೆಕ್ಟಾಗೈತಾ? ಸ್ಮೈಲ್ ಹಂಗೆ ಒಂದು ಸ್ಮೈಲ್ ಕೊಟ್ಬಿಡ್ತಾರೆ ನಮ್ಮಮ್ಮ. ಕರೆಕ್ಟಾಗೈತೆ ನಮ್ಮ? ಕರೆಕ್ಟಾಗಿ ಹೇಳು.
ಕರೆಕ್ಟಾಗದೆ ಹುಳಿ ಹಾಕ್ಬೇಕು. ಕರೆಕ್ಟಾಗೈತೆ ಅಂತ ಈಗ ಹುಳಿ ಹಾಕ್ಬೇಕಂತೆ. ಹುಳಿ ಹಾಕ್ತವ್ರೆ. ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಈಗ ಹುಳಿ ಹಾಕೋದವ್ರೆ. ನೋಡ್ಬೋದು ಹುಳಿ ಎಲ್ಲ ಬಿಟ್ಟಾಯಿತು. ಹುಳಿ ಬಿಟ್ಟಾದ್ಮೇಲೆ ಈ ಥರ ಕಾಣುತ್ತೆ. ಮತ್ತು ಅದನ್ನ ನೀಟಾಗಿ ತಿರುಗಿಸಿ ಮಿಕ್ಸ್ ಮಾಡ್ಕೊಳ್ಳಿ. ನಾವಿನ್ನೇನು ಫೈನಲ್ಗೆ ಬಂದ್ಬಿಟ್ಟಿದ್ದೀವಿ ಈಗ ಲಾಸ್ಟ್ ಸ್ಟೆಪ್ಗೆ. ಮೀನೊಂದು ಹಾಕ್ಬೇಕಷ್ಟೆ. ಈಗ ಹಂಗೆ ಸಾರು ಮಾಡ್ತಾ ಹಂಗೆ ಮುದ್ದೆನೂ ಮಾಡ್ಕೊಬಿಡ್ತಾರೆ ಈಗ ನಮ್ಮಮ್ಮ ಏನು ಗೊತ್ತಾ, ಅರ್ಧ ಗಂಟೆಲಿ ಅಡುಗೆ ಮಾಡಿಬಿಡ್ತಾರೆ. ನಮ್ಮ ಅಪ್ಪ ಹಿಂಗೆ ಹೋಗಿ ಹೊರಗಡೆ ಒಳಗಡೆ ಬರೋಷ್ಟು ಅಡುಗೆ ರೆಡಿ ಅಂದ್ಬಿಡ್ತಾರೆ ನಮ್ಮಮ್ಮ. ಅಲ್ವೇನಮ್ಮ? ಅರ್ಧ ಗಂಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಅರ್ಧ ಗಂಟೆಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಅರ್ಧ ಗಂಟೆಲಿ ಅಡುಗೆ ರೆಡಿ ಮಾಡ್ತಾರಂತ. ಹುಳಿ ಚೆಕ್ ಮಾಡಕ್ಕೆ ಕೊಟ್ಟವ್ರೆ. ಕರೆಕ್ಟಾಗಿದೆ ಉಪ್ಪು ಖಾರ ಸಪ್ಪೆ ಎಲ್ಲ ಚೆಕ್ ಮಾಡ್ತಾ ಇದೆ. ನಮ್ಮಮ್ಮ ನೋಡಿದ್ದಾರೆ. ಹಂಗಾದ್ರು ನಾನಂತಲ್ಲಿ ಚೆಕ್ ಮಾಡೋಣ ಅಂತ ಹಂಗೆ. ಕರೆಕ್ಟಾಗಿದೆ. ಮೀನು ಹಾಕ್ದೇನೆ ಮೀನು ಸಾರು ಟೇಸ್ಟ್ ಬರ್ತೈತೆ. ಒಂಥರ ಮೀನು ಟೇಸ್ಟ್ ಬರ್ತೈತೆ. ಕರೆಕ್ಟಾಗಿದೆ. ಹಾಕು. ಈಗ ನಮ್ಮ ಕುದಿದೈತೆ. ಕುದಿತಾ ಇರ್ಬೇಕಾದ್ರೆ ದಪ್ಪದೆಲ್ಲ ಕೆಳಗಾಕಿ ಸಣ್ಣದು ಹಾಕೋಬೇಕಾ? ಓಕೆ. ಅಂದ್ರೆ ಮೀನು ತಿರುಗಿಸೋಂಗಿಲ್ಲ, ತಿರುಗಿಸಿದ್ರೆಲ್ಲ ಕಲ್ಸ್ಕೊಬಿಡುತ್ತೆ. ಈಗ ನೋಡಿ ಕುದೀತಾ ಇದೆ, ಅದಕ್ಕೆ ಎಲ್ಲ ಮೀನು ಹಾಕೋಬೇಕಂತೆ. ಇದು ಆ್ಯಕ್ಚುಲಿ ಏನು ಸ್ಟೈಲ್ ಇದು? ಮಂಡ್ಯ ಸ್ಟೈಲ ಇದು? ಮಾಮೂಲಿ ನಾವು ಮನೇಲಿ ಮಾಡ್ಕೊಳ್ಳೋದು ಸಿಂಪಲಾಗಿ. ಏನಾದ್ರು ಮಾಡ್ಕೋಬೇಕು ಅಂದರೆ ಮನೇಲಿ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂದರೆ ಈ ಥರ ಟ್ರೈ ಮಾಡ್ಬೋದು. ಇದಂತೂ ಆಗಲ್ಲ ಅಲ್ವೇನಮ್ಮ? ವೇಸ್ಟ್ ಏನಾಗಲ್ಲ ಟ್ರೈ ಮಾಡಿದ್ರೆ. ಅಂದರೆ ಹಾಳಾಗಲ್ಲ ಅಲ್ವಾ ಮಾಡಿದ್ರೆ ಅಂತ. ಉಪ್ಪು ಹುಳಿ ಖಾರ ಕರೆಕ್ಟಾಗಿ ಹಾಕೊಂಡ್ರೆ ಏನಾಗಲ್ಲ. ಹಾಕ್ಬಿಟ್ಟು ಮುಚ್ಚಿಬಿಡ್ಬೇಕು ಒಂದು 10 ನಿಮಿಷ ಅಷ್ಟೇ. ಎಲ್ಲ ಹಾಕಾಗಿದೆ. ಅಂದರೆ ಇದು ಮುಳುಗೋ ಥರ ಹಾಕೋಬೇಕಲ್ವ ನಮ್ಮ? ಅಷ್ಟು ನೀರು ಇರಬೇಕು. ಮುಂಚೆನೇ ನೀವು ಒಂದು ಅಂದಾಜಲ್ಲಿ ಮಾಡ್ಕೊಂಡಿರ್ಬೇಕು. ಮೀನೆಲ್ಲ ಮುಳುಗೋ ಥರ ನೀರು ಅಷ್ಟು ಹಾಕೊಂಡಿರ್ಬೇಕು ನೀವು. ಇವಾಗ ಮುಳುಗಿಸ್ಬಿಟ್ಟು ಅದನ್ನ ಜೀವ ಆಗಲ್ಲ ತಾನೆ, ಮತ್ತೆ ನೀರಲ್ಲಿ ಬಿಟ್ಟಿವಿ ಅಂತ ಅಷ್ಟೇ. ಪ್ಲೇಟ್ ಮುಚ್ಚಿಬಿಟ್ರೆ ಒಳಗಡೆ ಕೊತ 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 ಅಂತ ಕುದೀತಾ ಇರುತ್ತೆ. ಪಕ್ಕದಲ್ಲಿ ಮುದ್ದೆ ರೆಡಿ. ಮುದ್ದೆ ಹೆಂಗೆ ಏನೋ ಇದು ಮುದ್ದೆ ಏನಂತಾರೆ ಇದನ್ನ? ಅಲ್ಲ, ಇದು ಮಾಡೋದಕ್ಕೆ ಏನಂತಾರೆ? ಸಿಲ್ಬದಲ್ಲ. ಮುದ್ದೆ ಹೆಂಗೆ ಹೊಂದ್ಸೋದು ಡೌಟ್ ಇದ್ದರೆ ನೋಡ್ಕೊಬಿಡಿ. ಚಿಕ್ಕದಾಗೆ ಒಂದು 2-3 ಮುದ್ದೆ ಮಾಡ್ಕೋಬೇಕು ಅಂದರೆ ನಾವು ಹಿಂಗೆ ಮಾಡೋದು ಮನೇಲಿ. ಪಕ್ಕದಲ್ಲಿ ಒಂದು ಬಟ್ಲಲ್ಲಿ ಕೈಗೆ ನೀರು ಹಚ್ಕೊಂಡ್ರು. ಈಗ ಹಚ್ಕೊಂಡೆ ಹಾಕ್ಕೊಂಡೆ ಮುದ್ದೆ ನೋಡಿ ಹಿಂಗೆ 2 ಪ್ಲೇಟ್ ಇಟ್ಕೊಂಡಿರ್ತಾರೆ. ಒಂದು ಡ್ರೈ ಒಂದು ನೀರು ಹಾಕ್ಬಿಟ್ಟೆ ಅದ್ರಲ್ಲಿ ನೀಟಾಗಿ ಹಿಂಗೆ ಕ್ರಿಕೆಟ್ ಬಾಲ್ ಥರ ಕಟ್ಟಬೇಕು ಅಷ್ಟೇ. ಒಂದು ಮುದ್ದೆ ರೆಡಿ. ಈ ಥರನೇ ಎಲ್ಲನೂ ಕಿತ್ತಿ ಮಾಡ್ಕೋಬೇಕು. ಮುದ್ದೆ ಮಾಡುವ ವಿಧಾನ ಇಷ್ಟೇ ಗಾಯ್ಸ್, ಜಾಸ್ತಿ ಏನಿಲ್ಲ. ಎಷ್ಟು ಮಾಡಿದ್ರೆ ಮುದ್ದೆ ಆಯಿತು ಅಂತ ಅರ್ಥ. ನಿಮ್ಗೇನಾದರೂ ಇಷ್ಟು ಅಡುಗೆ ಮಾಡೋಕ್ಕೆ ಬಂದ್ಬಿಟ್ರೆ ನೀವು ಕ್ವಾಟ್ಲೆ ಕಿಚನ್ 2ಗೆ ಹೋಗ್ಬೋದು ನನ್ನ ಪ್ರಕಾರ. 5 ನಿಮಿಷ ಆಗಿದೆ, ನೋಡ್ತಾ ಇರ್ಬೋದು. ಇನ್ನೂ ಬೆಂದಿಲ್ಲ, ಇನ್ನು ಬಿಸಿ ಆಗ್ತಾಯಿದೆ ಸಾರು. ಕುಡಿಯೋಕ್ಕೆ ಬಿಸಿನೀರು ಇಟ್ಟಿದ್ದೀನಿ ಗೈಸ್. ಯಾಕೆ ಬಿಸಿನೀರು ಅಂದರೆ ಚಳಿ ಅಲ್ವಾ, ಅದಕ್ಕೆ ಎಲ್ತ್ ಹಾಳಾಗಬಾರ್ದು ಅನ್ನೋ ಒಂದು ಇದಕ್ಕೆ ನಾವು ಬಿಸಿನೀರು ಕುಡಿತೀವಿ ಯಾವಾಗ್ಲೂ. ನೀವು ಬಿಸಿನೀರು ಕುಡೀರಿ, ಚಳಿ ಇದೆ ತುಂಬ. ಗೈಸ್ ಮುದ್ದೆ ರೆಡಿ ಆಯಿತು, ನೋಡ್ಬೋದು. 4 ಜನಕ್ಕೆ 4 ಮುದ್ದೆ. ಅಷ್ಟೇ. ಇದ್ರ ಒಳಗಡೆ ಹಾಕ್ಬಿಟ್ಟು ಮತ್ತೆ ಅದ್ರೊಳಗಡೆ ಮುಚ್ಚಿಟ್ಬಿಡ್ತಾರೆ ಆ ಕಡೆ, ಆರೋಗ್ಬಾರ್ದು. ಗೈಸ್ ನೋಡ್ಬೋದು. ಈಗ ನೀನು ಚೆಕ್ ಮಾಡ್ತವ್ರು ನಮ್ಮಮ್ಮ ಬೆಂದೈತೆ ಇಲ್ವಾ ಅಂತ. ಬೆಂದಿದೆ ಅಂತ ಈಗ ಆಫ್ ಮಾಡೋದಷ್ಟೇ ಗೈಸ್. ಮೀನು ಸಾರು ರೆಡಿ ಆಯಿತು ಅಷ್ಟೇ. ಈಗ ನಮ್ಮಮ್ಮ ಮೀನು ಸಾರು ಮಾಡಿ ಬಂದು ಕುತ್ಕೊಬಿಟ್ರು. ಇನ್ನು ಇವ್ರು ಎಪ್ಸೋಕ್ಕಾಗಲ್ಲ. ಇನ್ನು ಈಗ ಹಳ್ಳಿ ಪವರು, ಆಮೇಲೆ ಇನ್ನೇನಮ್ಮ ಬಿಗ್ ಬಾಸ್ ನೋಡ್ಕೊಂಡು ಕುತ್ಕೋತಾರೆ. ಈಗ ಯಾರಮ್ಮ ಇಷ್ಟ ನಿಂಗೆ ಬಿಗ್ ಬಾಸಲ್ಲಿ ಇತ್ತು? ಹಳ್ಳಿ ಪವರಲ್ಲಿ ರಗಡ್ ರಶ್ಮಿ ನಮ್ಮ ಅಮ್ಮಂಗೆ ಇಷ್ಟ ಅಂತೆ. ಹಳ್ಳಿ ಪವರಲ್ಲಿ ಘಾಟಿ ಗಾನ್ವಿ. ಇಲ್ಲಿ ನೋಡ್ತಾವ್ರು ನೋಡಿ. ಒಬ್ರು ಹೇಳಮ್ಮ, ಎಲ್ಲರ ಹೆಸರು ತಗೋತಾ ಇದೆಯಲ್ಲ. ಒಬ್ರು ಯಾರು ಇಷ್ಟ ನಿಂಗೆ ಹೇಳೋ? ಹಾಂ. ನೀನು ಹೋಯ್ತೀಯನಮ್ಮ ಹಳ್ಳಿ ಪವರ್ಗೆ? ಹಾಂ, ಯಾವ ಇದಕ್ಕೆ ಕರೆದ್ರು ಹೋಯ್ತೀಯಾ?
ಕ್ವಾಟ್ಲೆ ಕಿಚನ್ಗೆ ನೀನು ಹೋಗ್ಬೋದು. ಅಂದರೆ ಯಾರಾದರೂ ಕಾಮನ್ ಮ್ಯಾನ್ಗಳನ್ನ ತಗೊಂಡ್ರೆ ನೀನು ಹೋಗ್ಬೋದು. ಕಾಮನ್ ಮ್ಯಾನ್ ತಗೊಂಡ್ರೆ ನಾನು ಹೋಗ್ತೀನಿ. ನಮಗೆಲ್ಲ ಕೊಡಲ್ಲ ಬಿಡು, ಇಲ್ಲಿ ಪಾಲಿಟಿಕ್ಸ್ ಇಲ್ಲೇ ಇಷ್ಟಿರ್ತದೆ. ಒಂದು ಮನೇಲಿ 4 ಜನದಲ್ಲೇ ಪಾಲಿಟಿಕ್ಸ್ ಇರ್ತದೆ, ಎಲ್ಲರೂ ನಂತರ ಅಲ್ಲಿ ಎಷ್ಟು ಜನ ಇರಲ್ಲ ನಿಂತರ. ಆಮೇಲೆ ಹಳ್ಳಿ ಪವರಲ್ಲಿ ಇನ್ನೊಂದೇನಪ್ಪ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಅವರು ರೆಡಿ ಆಗಿಬಿಟ್ಟು ಚಿಕ್ಕದು ಫ್ರಾಕ್ ಹಾಕೊಂಡೆಲ್ಲ ದೇವ್ರಿಗೆ ಪೂಜೆ ಮಾಡ್ತಾರೆ. ನಂಗೆ ಏನು ಅಂತಲೇ ಅರ್ಥ ಆಗಲ್ಲ. ನಿಮ್ಗೇನಾದರೂ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ ಗೈಸ್. ನನ್ನ ಸಬ್ಸ್ಕ್ರೈಬರಲ್ಲಿ ಯಾರಾದರೂ ಸಂಗೊಳ್ಳಿಯವರಿದ್ದರೆ ಕಮೆಂಟ್ ಮಾಡಿ. ಬೈಕೋಬೇಡಿ. ಆ್ಯಕ್ಚುಲಿ ಏನು ಗೊತ್ತಾ, ಅವ್ರಿಗೆ ಕಸ ಗುಡ್ಸೋ ಟಾಸ್ಕ್ ಕೊಟ್ಟಿದ್ದಾರೆ. ಓಕೆ, ಏನಂದರೆ ಇವತ್ತು ಒಂದಿನ ಮಾಡ್ತಾರೆ TRPಗೋಸ್ಕರ, ಮತ್ತೆ ನಾಳೆಯಿಂದ ಅದು ಹಂಗೆ ಆಗುತ್ತೆ ನನ್ನ ಪ್ರಕಾರ. ಮತ್ತು ನೋಡಿ, ಅವರು ಸಂಗೊಳ್ಳಿಯವರು 3 ತಿಂಗಳಿಂದ ಅವ್ರ ಊರಲ್ಲಿ ಇದೆಲ್ಲ ನಡೀತಾ ಇದೆ ಪ್ರೋಗ್ರಾಮು. ಹಂಗಾದ್ರೂ ಕೂಡ ಅಲ್ಲಿರೋ ಜನ ಅವ್ರ ಜೊತೆ ಮನ್ಸು ಬಿಚ್ಚಿ ಮಾತಾಡೋ ಥರ ನನಗೇನೋ ಕಾಣ್ತಾ ಇಲ್ಲ. ಡ್ರೈ ವೇಸ್ಟು ಮತ್ತು ವೆಟ್ ವೇಸ್ಟು ಸಪ್ರೇಟ್ ಮಾಡೋಕ್ಕೆ ಹೇಳ್ತಿದ್ದಾರೆ ಇದರಲ್ಲಿ ಪ್ರೋಗ್ರಾಮಲ್ಲಿ. ಆ್ಯಕ್ಚುಲಿ ಬೆಂಗಳೂರವ್ರು ನಾವೇ ಮಾಡಲ್ಲ ಹೇಳಬೇಕು ಅಂದರೆ. ಈ ಬೆಳಗ್ಗೆ ಬರ್ತಾರಲ್ಲ BBMP ಅವರು ಗಾಡಿ ತಗೊಂಡು ಕಸ ಹಾಕಿ ಅಂತ, ಅವರೇ ಇಲ್ಲಿ ಕರೆಕ್ಟಾಗಿ ನೀವು ಸೆಗ್ರಿಗೇಟ್ ಮಾಡಿಲ್ಲ ಅಂತ ಕಸನೇ ತಗೊಳ್ಳಲ್ಲ ಒಂದೊಂದು ಸಲ. ನಾನೇ ಎಷ್ಟೊಂದು ಸಲ ನೋಡಿದ್ದೀನಿ. ನಮ್ಮನೆ ಹತ್ರ ಬರ್ತಾರೆ, ಬಟ್ ನಾವು ಹಾಕಲ್ಲ. ಬಟ್ ನಾನೇ ನೋಡಿದ್ದೀನಿ ತುಂಬ ಸಲ ಆ ಥರ. ನಾವು ಮುಂಚೆ ಕೆಂಪೇಗೌಡ ಲೇಔಟಲ್ಲಿ ಇದ್ವಿ, ಅಲ್ಲಿ ಇದೇ ಥರ ಸೆಗ್ರಿಗೇಟ್ ಮಾಡಿಲ್ಲ ಅಂದರೆ ಕಸನೇ ತಗೋತಿರ್ಲಿಲ್ಲ. ಗೈಸ್, ಮೀನು ಸಾರು ರೆಡಿ ಆಗಿದೆ. ಮೀನು ಸಾರು ಮತ್ತು ಮುದ್ದೆ. ಈಗ ಒಪಿನಿಯನ್ ಕೊಡ್ತಾನೆ ನನ್ನ ತಮ್ಮ ಹೇಗಿರುತ್ತೆ ಅಂತ. ಗೈಸ್, ಮೀನು ಸಾರು ಮಾಡಿದ್ದು ಹೇಗೆ ಅನ್ನಿಸ್ತು ನಿಮಗೆಲ್ಲ? ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನಿಮ್ಗೆ ನೋಡಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.